ಕಾಯಿ ಕೀಳಬೇಕಾದ್ರೆ ತೋಟಕ್ಕೆ ಏಕೆ ಬರ್ತೀವಿ ಅಂತಂದರೆ ಎಳ್ನೀರು ಕುಡಿಯೋದಂದರೆ ಭಾರಿ ಇಷ್ಟ. ತೋಟದಲ್ಲಿ ಬಂದು ನಾವು ತೋಟದಲ್ಲೇ ಕೂತ್ಕೊಂಡು ಸುಂದರವಾದ ಪ್ರಕೃತಿಯನ್ನು, ಆ ಪ್ರಕೃತಿ ಸೌಂದರ್ಯವನ್ನು ಸವಿದು ನಾವು ಎಳ್ನೀರು ಕುಡಿಯೋದು ಅಂದರೆ ಭಾರಿ ಇಷ್ಟ. ಹಾಗಾಗಿನೇ ನಾವು ಕಾಯಿ ಕೀಳ್ತಿದ್ದಾರೆ ಅಂದರೆ ಅವ್ರ ಜೊತೆನೇ ತೋಟಕ್ಕೆ ಹೋಗ್ಬಿಡ್ತೀವಿ. ಸೊ ನನ್ನ ಮಗಳು, ನಾನು, ನಮ್ಮ ಮಾವ ಅವರು, ನಮ್ಮ ಮನೆಯವರು ಎಲ್ಲರೂ ತೋಟಕ್ಕೆ ಹೋಗಿದ್ವಿ. ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೂ, ಸ್ನೇಹಿತರಿಗೂ, ಯೂಟ್ಯೂಬ್ ಫ್ಯಾಮಿಲಿಗೂ ನನ್ನ ನಮಸ್ಕಾರಗಳು. ನಾವಿವತ್ತು ತೋಟದಲ್ಲಿ ಕಾಯಿ ಕೀಳೋಣ ಅಂತ ಬಂದಿದ್ದೀವಿ. ನೋಡಿ, ಇದೇ ನಮ್ಮ ತೋಟ, ಕಾಣಿಸ್ತಿದೆ ಅಲ್ಲ, ಚಿಕ್ಕದಾಗಿದೆ ಮತ್ತು ಜಾಸ್ತಿ ಇಲ್ಲ. ನಮ್ಮ ತೋಟ ಸಿಂಪಲ್ ಆಗಿದೆ. ನಮ್ಮ ಮನೆಯವರು ಕಾಯಿ ಕೀಳ್ತಿದ್ದಾರೆ ಆಲ್ರೆಡಿ. ಸೊ ಇದು ನಮ್ಮ ತೋಟದ ಸುತ್ತಮುತ್ತಲಿನ ವಾತಾವರಣ ನೋಡಿ. ಇದೆ ನಮ್ಮ ತೋಟ. ಇವರು ನಮ್ಮ ಮಾವನವರು ಕಾಯೆಲ್ಲ ಒಂದು ಕಡೆ ಕೂಡಿಡ್ತಿದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನನ್ನ ಮಗಳಿದ್ದಾಳೆ ಕೆಳಗಡೆ. ಸೊ ಅವಳನ್ನು ನೋಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಕಾಯಿ ಕೀಳ್ತಾ ಇದ್ದಾರೆ, ತೋರಿಸ್ತೀನಿ. ನಮ್ಮ ಮನೆಯವರು ಇಲ್ಲಿದ್ದಾರೆ. ಪುಟಾಣಿ ಅಲ್ಲೋಗ್ಬಾರ್ದು, ಗಿಡ ಕಣೋ ಮಗಳು. ಇಲ್ಲಿ ಬನ್ನಿ ಅಲ್ಲಿಡು, ಅಲ್ಲಾಕು. ದಯವಿಟ್ಟು ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ನೀವು ಏನಾದರೂ ನನಗೆ ಹೇಳಿ, ಅಂದರೆ ನೀವು ಕಮೆಂಟ್ ಮಾಡಿ, ಹೀಗೆ ಮಾಡಿ, ಅಥವಾ ನಾನು ಮಾಡ್ತಿರೋ ಸರಿ ಇದೆಯೋ, ಅಥವಾ ಇನ್ನೂ ಚೆನ್ನಾಗಿ ಏನಾದರೂ ಮಾಡಬೇಕು, ಈ ಥರ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಮನೆ ರೈತರ ಮಗಳು, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕಡೆ ನಮ್ಮ ಮಾವ ಅವರು ಕಾಯಿನೆಲ್ಲ ಒಂದು ಕಡೆ ಕೂಡಿಡ್ತಿದ್ದಾರೆ. ಇನ್ನೊಂದು ಕಡೆ ನೋಡಿ ನಮ್ಮ ಮನೆಯವರು ಸ್ವಲ್ಪ ಕಿಸ್ಬಿಟ್ಟು ಒಂದು ಕಡೆ ಕೂಡಿಡ್ತಿದ್ದಾರೆ. ಇಲ್ಲಿ ಹಸುಗಳೆಲ್ಲ ಮೇಯ್ತಾ ಇದೆ. ಸೊ ಪುಟಾಣಿ ಮಗಳೇ, ಇಲ್ಲಿ ಬಾ. ನೋಡಿ, ನಾನೊಂದು ಕೆಲಸ ಮಾಡಿದ್ರೆ ನನ್ನ ಮಗಳು ಇನ್ನೊಂದು ಕೆಲಸ ಮಾಡ್ತಿದ್ದಾಳೆ. ಇದು ನಮ್ಮ ತೋಟದ ಒಂದು ವಾತಾವರಣ ಹೇಗಿದೆ ಕಮೆಂಟ್ ಮಾಡಿ ದಯವಿಟ್ಟು. ಇಲ್ಲೊಂದು ಮರಳೆ ಮರ ಇದೆ ನೋಡಿ, ಇದರಲ್ಲಿ ಈ ಥರ ಕಾಯಿಗಳಿದೆ ನೋಡಿ. ಇದು ನೋಡಿದ ತಕ್ಷಣ ನೆನಪಿಗೆ ಬಂತು ಬಾಲ್ಯ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮರಳೆಕಾಯಿ ಅಂತ. ನಾವು ಚಿಕ್ಕವರಿದ್ದಾಗ ಇದನ್ನು ಬಸವಣ್ಣನ ಕೊಂಬುಗಳಂತ ಕರಿತಾ ಇದ್ವು. ಕಿತ್ಕೊಂಡು ಆಟ ಆಡ್ತಾ ಇದ್ವು. ಇದರಲ್ಲಿ ಹಾಲಿರುತ್ತೆ ಸ್ನೇಹಿತರೆ. ಇದನ್ನು ಕಿತ್ತಾಗ ಗಿಡದಲ್ಲಿ ಹಾಲು ಬರುತ್ತೆ. ಸೊ ಕಣ್ಣಿಗೆಲ್ಲ ಬೀಳುತ್ತೆ ಅಂತ ಮನೇಲಿ ಬೈಯೋರು. ನೋಡಿ, ಮೇಲೊಂದು ಜೋತಾಡ್ತಿದೆ. ಇದು ನಮ್ಮ ತೋಟ. ನನ್ನ ಮಗಳು ಕೂಡ ಕಾಯಿಯನ್ನು ಕೂಡಿಡ್ತಿದ್ದಾಳೆ. ಸೊ ನೋಡಿ, ಅಲ್ಲಿ ನಮ್ಮ ಮನೆಯವರು ಕಾಯಿಯನ್ನು ಕೀಳ್ತಿದ್ದಾರೆ. ನೋಡಿ, ಒಂದು ಕಡೆ ಕಾಯಿನೆಲ್ಲ ಗುಡ್ಡೆ ಹಾಕಿದ್ದಾರೆ ಮರದ ಕೆಳಗಡೆ. ಒಂದು ಸ್ವಲ್ಪ ಕಾಯಿ ಗುಡ್ಡೆ ಹಾಕಿದ್ದಾರೆ, ಇನ್ನು ಅಲ್ಲಿ ಕೀಳ್ತಿದ್ದಾರೆ. ಸೊ ಮರದಲ್ಲಿ ಕಾಯಿ ಇದೆ, ಪರವಾಗಿಲ್ಲ. ಈ ವರ್ಷ ಬೆಳೆ ಸ್ವಲ್ಪ ಪರವಾಗಿಲ್ಲ ನೋಡಿ. ಇದೆ ತೆಂಗಿನಕಾಯಿ, ಎಳನೀರು ಎಲ್ಲ ಇದೆ ಮರದಲ್ಲಿ ನೋಡಿ. ಇದನ್ನು ಕುರಂಬಳೆ ಅಂತ, ಕುರಂಬಳೆ ಗರಿ ಎಲ್ಲ ನೀರೊಳಗೆ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಒಬ್ಬರು ಇಟ್ಬಿಟ್ಟು ಹೋಗಿದ್ದಾರೆ. ಹೇಗಿದೆ ನಮ್ಮ ಹಳ್ಳಿಯ ವಾತಾವರಣ? ಮೋಡ ಕವಿದ ವಾತಾವರಣ, ಹಾಗೆ ಮಳೆ ಬರೋ ಸಂಭವ. ಇದರ ಮಧ್ಯೆ ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ ಅಲ್ವಾ? ನೋಡಿ, ಎಳ್ನೀರು ಕುಡಿತಾ ಇದ್ದೀವಿ. ಚೆನ್ನಾಗಿದೆ. ಇದು ನಮ್ಮ ತೋಟದ ಎಳನೀರು ನೋಡಿ. ಇದು ಇವತ್ತಿನ ನಮ್ಮ ತೋಟದ ವಿಡಿಯೋ.
ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನೋಡಿ ನಮ್ಮ ಸೀನಾ ಬೇಲಿ ತಿಂತಾ ಇದ್ದಾನೆ. ಎಷ್ಟೇ ಅನ್ನ ಹಾಕಿ ಮುದ್ದೆ ಹಾಕಿರೋ ನೋಡಿ ಅಲ್ಲಿ ಆ ಬೇಲಿ ಅದು ಎಲೆ ಇದೆಯಲ್ಲ, ರೋಜಾ ಹೂವಿನ ಎಲೆ, ರೋಜಾ ಗಿಡದ ಎಲೆ, ಅದನ್ನು ತಿಂತಾ ಇದ್ದಾನೆ. ನೋಡಿ ನಮ್ಮ ಮೇಕೆ ಮರಿ ಏನೋ ಬಳ್ಳಿ ತಿಂತಿದೆ. ಇದು ಏನು ಬಳ್ಳಿ ಇದು ಅಪ್ಪಿ? ಏನು ಬಳ್ಳಿ? ಬೂದ್ರು ಬಳ್ಳಿ ಅಂತೆ ನೋಡಿ. ನನಗೆ ಗೊತ್ತಿಲ್ಲ ಅದರ ಹೆಸರು. ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ಅದು ಬೂದ್ರು ಬಳ್ಳಿ ಅಂತೆ. ಸೊ ನಮ್ಮ ಮೇಕೆ ಮರಿ ಬೂದ್ರು ಬಳ್ಳಿ ತಿಂತಿದೆ. ನಮ್ಮ ಸೀನಾ ಬಂದು ರೋಜದ ಗಿಡದ ಎಲೆ ತಿಂತಾವನೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ವಿಡಿಯೋನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು.